ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವಾಗಲೇ ಈಗ ನೋಡ್ತಾ ಇರ್ಬೋದು, ದರ್ಶನ್ ಸರ್ ಅಳಿ ಅಂತೂ ಈಗಾಗಲೇ ಹೊಸದಾಗಿ ಹೋಟೆಲನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಎಲ್ಲಿ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಓಪನ್ ಮಾಡಿದ್ದಾರೆ. ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಊಟದ ವ್ಯವಸ್ಥೆ, ಎಲ್ಲರೂ ಕೂಡ ಅಲ್ಲಿ ಬರ್ತಕ್ಕಂಥ ಒಂದು ಗೆಸ್ಟ್ಗಳು ಯಾರೇ ಇರಲಿ, ಒಂದು ಜಂಬೂ ಸವಾರಿ ಎಲ್ಲ ನೋಡೋಕೆ ಬರ್ತಾರಲ್ಲ, ದಸರಾ ಜಂಬೂ ಸವಾರಿ ಎಲ್ಲ, ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಆಗಲಿ ಅಂತ ಅಂದ್ಬಿಟ್ಟು ನೆಮ್ಮದಿ ಊಟ ಅಂತಕ್ಕಂಥ ಒಂದು ಹೋಟೆಲನ್ನು ಕೂಡ ಓಪನ್ ಮಾಡಿದ್ದಾರೆ. ಈಗ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಕೇಳಿಬಂತು. ಗಾರ್ಡನ್ ಅನ್ನೋ ಒಂದು ಫಸ್ಟ್ ಸಿನಿಮಾ ಅವ್ರಿಗೆ, ಅದಕ್ಕೆ ದಿನಕರ್ ತೂಗುದೀಪ್ ಅವರೇ ಒಂದು ಕ್ಲಾಪ್ಸ್ ಹೊಡೆದಿದ್ದಾರೆ ನೋಡಿ. ಈಗ ಸದ್ಯಕ್ಕಂತೂ ಬರ್ತಾ ಇರ್ತಕ್ಕಂಥ ಸುದ್ದಿ ಅದೇನೆ. ಯಾಕೆಂದರೆ ಅವರು ಕೂಡ ಈಗ ಏನಂತ ತಿಳ್ಕೊಂಡ್ರು, ದರ್ಶನ್ ಸರ್ ಬಗ್ಗೆ ಕೇಳಿದ್ಕೆ ಅಂತಂದರೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ನೋಡಿ. ದರ್ಶನ್ ಸರ್ನ ಈ ರೀತಿ ನೋಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಕೂಡ ಅವರ ಅಳಿಯ ಮನೋಜ್ ಕೂಡ ಹೇಳ್ಕೊಂಡಿದ್ದಾರೆ. ಅವ್ರ ಅಳಿಯನ ಹೆಸರು ಮನೋಜ್ ಅಂತ. ನೀವು ಎಷ್ಟೋ ಜನ ನೋಡಿರ್ತೀರ, ಹೊಸಬ್ರಾದರೆ ದಯವಿಟ್ಟು ನೋಡಿರಲ್ಲ ಅನ್ಕೋತೀನಿ. ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ಹೀಗೆ ನಿಮ್ಮ ಅವಕಾಶ ಈಗಲೇ ಇರಲಿ ಅನ್ಕೊಂತೀನಿ. ಸ್ನೇಹಿತರೆ, ದರ್ಶನ್ ಅವರ ಸೋದರಳಿಯ ಮನೋಜ್ ಅಂತಕ್ಕಂಥವ್ರು ಟಕ್ಕರ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರು. ಹಿಂದೆ ನೀವು ನೋಡಿರ್ಬೋದು, ಟಕ್ಕರ್ ಅನ್ನೋ ಸಿನಿಮಾ ಎಲ್ಲ. ಅದಾದಮೇಲೆ ನೋಡಿ, ಟಕ್ಕರ್ ಬಳಿಕ ಧರಣಿ ಸಿನಿಮಾದಲ್ಲೂ ಕೂಡ ನಟಿಸಿದರು. ಇದೀಗ ಮನೋಜ್ ಅಭಿನಯದ ಗಾರ್ಡನ್ ಅನ್ನೋ ಸಿನಿಮಾ ಕೂಡ ಒಂದು ಮುಹೂರ್ತವನ್ನು ನೆರವೇರಿದೆ ಈಗ ಅಂತ ಚಾಮುಂಡಿ ಬೆಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿನಿಮಾದ ಒಂದು ಮೊದಲ ದೃಶ್ಯಕ್ಕೆ ನಟ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರೇ ಕ್ಲಾಪ್ ಮಾಡಿದ್ದಾರೆ. ಇದಕ್ಕೆ ಆರ್ಯ ಮಹೇಶ್ ನಿರ್ದೇಶನದ ಸಿನಿಮಾದಲ್ಲಿ ಈ ಮನೋಜ್ ಅವರು ನಾಯಕ ನಟನಾಗಿ ಬರ್ತಾ ಇದ್ದಾರೆ ನೋಡಿ. ಈ ವೇಳೆ ನಟ ದರ್ಶನ್ ಅವರು ಪ್ರಕರಣದ ಬಗ್ಗೆ, ಅವ್ರ ಪ್ರಕರಣ ಏನಿದೆ ಈಗ, ಅವರು ಕೊಲೆ ಆರೋಪಿ ಅಂತ ಪ್ರಕರಣ ಇದೆಯಲ್ಲ, ಅದಕ್ಕೂ ಕೂಡ ಮನೋಜ್ ಅವರು ಕೂಡ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅಂದರೆ ನೋಡಿ, ವಿಷ ಕುಡಿ ಅಂತ ದರ್ಶನ್ ಸರ್ ಕೇಳಿರೋದು, ನ್ಯಾಯಾಧೀಶರ ಮುಂದೆ ಕೇಳ್ತಿರ್ತಕ್ಕಂಥದ್ದು, ಈ ವಿಚಾರದ ಬಗ್ಗೆ ಮನೋಜ್ ಅವರು ತುಂಬ ಬೇಸರ ವ್ಯಕ್ತಪಡಿಸಿದ್ರಂತೆ. ಏನಂತಂದರೆ ಈಗ ನೋಡಿ, ನಟ ದರ್ಶನ್ ಮತ್ತು ಗ್ಯಾಂಗ್ ಅವರು ಮಾಡಿರ್ತಕ್ಕಂಥದ್ದು ಕೋರ್ಟ್ಗೆ ಇದೆಲ್ಲ ಒಂದು ದೋಷಾರೋಪ ಹೊರಿಸಿರ್ತಕ್ಕಂಥ ಒಂದು ಕೋರ್ಟು, ಈಗೆಲ್ಲ ನೀವು ಕೇಳ್ತಾ ಇರ್ಬೋದು. ಅದೆಲ್ಲ ಒಂದು ಬೇರೆ ವಿಷಯ ನೋಡಿ. ವಿಷ ಕೊಡಿ ಅನ್ನೋ ಒಂದು ವಿಚಾರ, ಅದೆಲ್ಲ ತುಂಬ ಬೇಜಾರಾಯಿತು ಅಂತ ಹೇಳ್ಕೊಂಡಿದ್ದಾರೆ. ಸಿಚುವೇಶನ್ ಈಗ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನು ನಡೀತಿದೆ ಕೋರ್ಟಲ್ಲಿ, ಮತ್ತು ಅಲ್ಲಿ ಕೆಲವರು ಜೈಲಾಧಿಕಾರಿಗಳೇ ಕೆಲವು ಸಂಚು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಈ ಸಿಚುವೇಷನ್ನಲ್ಲಿ ಎದುರಿಸಬೇಕಾಗಿರೋದು, ನಾನೀಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದ್ರಿಂದ ನಾನು ಹೊಸ ಸಿನಿಮಾಗೂ ಕೂಡ ತುಂಬ ಬ್ಯುಸಿ ಆಗ್ತೀನಿ ಅಂತ ಕೂಡ ಹೇಳ್ಕೊಂಡ್ರು. ಆ ಸಿಚುವೇಷನ್ ಎದುರಿಸ್ತಿರೋದು ದರ್ಶನ್ ಸರೇ. ಎಲ್ಲ ಒಳ್ಳೇದಾಗಲಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ನೋಡಿ. ಅದೆಲ್ಲ ನೆನೆಸ್ಕೊಂಡ್ರೆ ಕೂಡ ಎಮೋಷನಲ್ ಆಗ್ತೀನಿ ಅಂತ ಕೂಡ ಹೇಳ್ಕೊಂಡ್ರು. ಅದು ಬಿಟ್ಟರೆ ಅವರ ಒಂದು ಹೆಸರು ನೆನೆಸ್ಕೊಂಡು ನನಗೆ ಮಾತಾಡೋಕ್ಕೆ ಕೂಡ ಆಗ್ತಾ ಇಲ್ಲ ಈಗ ಅಂತ ತುಂಬ ಕಣ್ಣೀರಾಕಿ ಭಾವುಕರಾಗಿಬಿಡ್ತಾರೆ. ಯಾಕಂದರೆ ಪ್ರತಿ ಸಲ ಮನೆಗೆ ಹೋದಾಗಲೆಲ್ಲ ಬರೀ ಸಿನಿಮಾಗಳ ಬಗ್ಗೆನೇ ಮಾತಾಡ್ತಿದ್ರಂತೆ. ನಮಗೆಲ್ಲ ಇಂಡಸ್ಟ್ರಿಗೆ ಬರುವಾಗಲೆಲ್ಲ ತುಂಬ ಮಾರ್ಗದರ್ಶನ ನೀಡಿದ್ದಾರೆ ಅವರು ಅಂತ ಕೂಡ. ನಮ್ಮ ದರ್ಶನ್ ಸರ್ ಅಂತೂ ತುಂಬ ಮಾರ್ಗದರ್ಶನ ಕೊಟ್ಟವರೇ ಅವರು ಅಂತ ಕೂಡ ಹೇಳ್ಕೊಂಡ್ರು ನೋಡಿ. ಈಗ ಈ ಥರ ನೋಡೋಕ್ಕೆ ಅವ್ರನ್ನ ತುಂಬ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳ್ಕೊಂಡ್ರು. ಈಗ ನಾಯಕ ನಟರಾಗಿ ಗುರುತಿಸ್ಕೊಳ್ಳುವ ಒಂದು ಮುಂಚೆ ನಟ ದರ್ಶನ್ ಅವರ ಒಂದು ಜೊತೆಗೆ ಸಿನಿಮಾ ಮಾಡ್ತಿರ್ತಕ್ಕಂಥದ್ದು ಒಂದು ಮನೋಜ್ ಅವರ ಒಂದು 3ನೇ ಸಿನಿಮಾ ಅಂತ ಕೂಡ ಹೇಳ್ಬೋದು. ಅಂದರೆ ನಾಯಕ ನಟನಾಗಿ ಬರ್ತಿರ್ತಕ್ಕಂಥದ್ದು ಮೊದಲನೇ ಸಿನಿಮಾ. 3ನೇ ಸಿನಿಮಾ ಅಂತಂದರೆ ಅವರು ಕೆಲಸ ಮಾಡಿರ್ತಕ್ಕಂಥ ಸಿನಿಮಾ ಇದು. 2 ಸಿನಿಮಾ ಮೊದಲೇ ಕೆಲಸ ಮಾಡಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ, ಸಹ ನಟನಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಈ ವೇಳೆ ದರ್ಶನ್ ಅವರ ಒಂದು ಜೊತೆಗಿನ ಒಡನಾಟ ಏನಿದೆ ಅದನ್ನೆಲ್ಲ ನೆನೆಸ್ಕೊಂಡು ಕೂಡ ಕಣ್ಣೀರಾಗ್ತಾಯಿದ್ರು. ಇಂಡಸ್ಟ್ರಿಗಂತೂ ಬರೋ ಮುಂಚೆ ನಟ ದರ್ಶನ್ ನಾನು ಈ ರೀತಿ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಹೇಳ್ಕೊಂಡ್ರು ನೋಡಿ. ಒಂದು ಕೊಟ್ಟ ಮಾರ್ಗದರ್ಶನ ಏನಿರುತ್ತೆ, ಆ ಮಾರ್ಗದರ್ಶನ ಅದ್ರ ಪರವಾಗಿ ನಾನು ಮನಬಿಚ್ಚಿ ಮಾತಾಡ್ತಿದ್ದೀನಿ. ಈ ಪ್ರಕರಣ ಆದಮೇಲೆ ಭೇಟಿಯಾಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಂಡ್ರು. ಮತ್ತು ನಿಮ್ಗಾಗಲೂ ಕೂಡ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಂತೂ ಸಾಕಷ್ಟು ವೈರಲ್ ಆಗ್ತಿರೋ ಚರ್ಚೆ ಅಂತಂದರೆ ಅವರ ಒಂದು ನೆಮ್ಮದಿ ಅಂತ ಊಟ ಏನಿದೆ ಅದನ್ನೇ, ಬೇರೆ ಇನ್ನೇನಿಲ್ಲ. ಯಾಕೆಂತಂದರೆ ದರ್ಶನ್ ಸರ ಒಂದು ಹೆಸರಲ್ಲೇ ಏನೋ ಒಂದು, ಅವರು ಜೈಲಿಗೆ ಹೋಗಿರೋದ್ರಿಂದ ಅಭಿಮಾನಿಗಳಿಗೆ ಒಂದು ಸಂತೋಷ ಆಗಲಿ, ಯಾಕೆಂತಂದರೆ ಜೈಲಿಗೆ ಹೋಗಿರೋದ್ರಿಂದ ದುಃಖ ಆಗಿದ್ದಾರೆ. ಒಂದು ಹೋಟೆಲನ್ನು ಅವರು ನೆಮ್ಮದಿ ಅನ್ನೋ ಒಂದು ಹೆಸರಲ್ಲಿ ಊಟ ಮಾಡಲಿ ಬಂದು ಅಂತ ಕೂಡ ಅಂಥದ್ದು. ಮತ್ತು ಒಳ್ಳೊಳ್ಳೆ ರುಚಿಯಾದ ಒಂದು ಊಟನ ಕೊಡೋಣ, ಕಮ್ಮಿ ರೇಟಲ್ಲೇ ಕೊಡೋಣ ಅಂತ ಕೂಡ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅವರು. ಕಮ್ಮಿ ರೇಟಲ್ಲಿ ಅಂತ ಅಂದರೆ ಈಗ ನೋಡಿ, ಎಷ್ಟೆಷ್ಟೋ ಜನ ಹೋಟೆಲ್ಗೆ ಹೋದರೆ ಕಾಸ್ಟ್ಲಿ ಊಟ ಮಾಡ್ತಾರೆ. ನಮ್ಮ ನೆಮ್ಮದಿಯಾಗಿ ಊಟ ಮಾಡ್ತಕ್ಕಂಥ ಒಂದು ರೇಟ್ ಏನಿರುತ್ತೆ ಅದನ್ನೇ ಕಮ್ಮಿ ಬಜೆಟಲ್ಲಿ ಹಾಕಿ ಕೊಡೋಣ ಅಂತ ಹೇಳ್ಕೊಂಡಿದ್ರು. ಆದರೆ ನೆಕ್ಸ್ಟ್ ಈಗ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತೇ ಇದೆ ನೋಡಿ. ದರ್ಶನ್ ಸರ್ ಕೂಡ ಹಿಂದೆ ಎಲ್ಲ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದರು. ಪಾರ್ವತಮ್ಮ, ಪುನೀತ್ ರಾಜ್ಕುಮಾರ್ ಮತ್ತು ಅವರ ಕುಟುಂಬದಿಂದ ಲೈಟ್ ಬಾಯ್ ಆಗಿ ಬಂದು ದರ್ಶನ್ ಸರ್ ಹಿಂದೆ ಎಲ್ಲ ಯಾವ್ಯಾವ ರೀತಿ ಕಷ್ಟದ ಹಾದಿಯನ್ನು ತಿಳ್ಕೊಂಡು ಬಂದರು ಅಂತೆಲ್ಲದು ನಿಮಗೂ ಕೂಡ ಗೊತ್ತೇ ಇದೆ. ಈಗ ಇವರು ಕೂಡ ಈಗ ದರ್ಶನ್ ಅಳಿಯ ಮನೋಜ್ ಅವರು ಕೂಡ ಸ್ಯಾಂಡಲ್ವುಡ್ಗೆ ಬರ್ತಾ ಇದ್ದಾರೆ, ಹೀರೋ ಆಗ್ತಾ ಇದ್ದಾರೆ ನೋಡಿ. ಹೀರೋ, ಅದರಲ್ಲೂ ಗಾರ್ಡನ್ ಅನ್ನೋ ಒಂದು ಸಿನಿಮಾ ಮೂಲಕ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ಸ್ನೇಹಿತರೆ, ಇಂಥ ವಿಷಯಗಳೆಲ್ಲ ಏನೋ ಕೆಲವು ಅಭಿಮಾನಿಗಳು ಖುಷಿ ಪಡುತ್ತೆ, ಕೆಲವರು ಎಷ್ಟೋ ಜನ ದರ್ಶನ್ ಸರ್ ಜೈಲಿಗೆ ಹೋಗಿರೋದು ನೋಡಿ ಬೇಜಾರಾಗುತ್ತೆ, ಕೆಲವರು ಖುಷಿ ಆಗುತ್ತೆ. ಯಾಕೆಂದರೆ ದರ್ಶನ್ ಸರ್ ಈಗ ಈ ರೀತಿ ಹೊಗಳ್ತಾ ಇದ್ದೀನಿ ಅಂತ ಕೂಡ ಬೇಜಾರಾಗ್ಬೋದು ಎಷ್ಟೋ ಜನಕ್ಕೆ. ಯಾಕೆಂದರೆ ನಾನು ಇಲ್ಲಿ ಹೊಗಳೋದು ಮಾತ್ರ ಅಂತಲ್ಲ, ಏನೋ ಒಂದು ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳಿಸ್ಕೊಳ್ಳೇಬೇಕಾಗಿ ಬಂದಿದೆ. ಯಾಕೆಂತಂದರೆ ಕಷ್ಟ ಅಂತ ಎದುರಿಸ್ಬೇಕಾದ್ರೆ ಎಲ್ಲರೂ ಕೂಡ ಕಷ್ಟವನ್ನು ಎದುರಿಸ್ಬೇಕು. ಎಲ್ಲರೂ ಲೈಫಲ್ಲೂ ಒಂದೊಂದು ಏನಾದರೂ ಕಷ್ಟಗಳು ಬರ್ತಾನೆ ಇರುತ್ತೆ.
ಜೀವನ ಅಂತಕ್ಕಂಥದ್ದು ಒಂದು ಸಾಗರವಿದ್ದಂತೆ ಎಂದು ಕೂಡ ನೀವು ಮೊದಲೆಲ್ಲ ಎಷ್ಟೋ ಸಲ ಲೈನ್ಗಳನ್ನ ಹೇಳಿದ್ದೀನಿ. ಆ ಸಾಗರದಲ್ಲಿ ನಾವು ಈಜ್ಕೊಂಡು ಬಂದು ದಡ ಸೇರಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಕಷ್ಟ ಅಂತಕ್ಕಂಥದ್ದು ಯಾರಿಗಿಲ್ಲ. ಒಬ್ಬ ಶ್ರೀಮಂತರಿಗೂ ಕಷ್ಟ ಇದೆ, ಕೆಲವರು ರಾಜಕಾರಣಿಗಳಿಗೂ ಕಷ್ಟ ಇದೆ, ಸಿನಿಮಾದಲ್ಲಿ ಎಲ್ಲ ನಟರಿಗೂ ಕೂಡ ಕಷ್ಟ ಇದ್ದದ್ದೇ ಇದೆ, ಒಬ್ಬ ಬಡವನಿಗೂ ಕೂಡ ಕಷ್ಟ ಇದೆ, ಸುಖನೂ ಇದೆ. ಆದರೆ ಅದನ್ನು ನಾವು ಒಟ್ಟಿಗೆ ಸಹಿಸ್ಕೊಂಡು ಬರಬೇಕಷ್ಟೇ. ಇದೆಲ್ಲ ನೋಡಿ, ದರ್ಶನ್ ಸರ್ ಈಗ ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಬೆಳೆದು ಬಂದ ಹಾದಿ ಇತ್ತು. ಅಂಬರೀಷ್ ಸರ್ ಜೊತೆ ಮತ್ತು ಹಿರಿಯ ನಟರ ಜೊತೆ ಎಲ್ಲ ಹೊಂದಾಣಿಕೆ ಎಲ್ಲ ಹೇಗಿತ್ತು, ಅದೇ ರೀತಿ ಒಂದು ಗೌರವವನ್ನು ಇವರು ಕೂಡ, ಮನೋಜ್ ಅವರು ಕೂಡ ಉಳಿಸ್ಕೊಂಡು ಬರಬೇಕು. ಹಾಗಂತ ದಿನಕರ್ ತೂಗುದೀಪ್ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಇದೇ ರೀತಿ ನೀನು ದರ್ಶನ್ ಸರ್ ಎಲ್ಲ ಹಿಂದೆ ಎಲ್ಲ ನನ್ನ ಮಗ ವಿನೀಶ್ ಅವರು ಬರ್ತಾರೆ, ನಂದೇನಿದೆ ಒಂದು ಕಲ್ಚರನ್ನು ಉಳಿಸೋದಕ್ಕೆ, ನನ್ನ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ, ಕಾಪಾಡ್ಕೊಂಡು ಹೋಗೋದಕ್ಕೆ ನನ್ನ ಮಗ ವಿನೀಶ್ ಬರ್ತಾರೆ ಅಂತ ಹೇಳ್ಕೊಂಡಿದ್ರು. ಬಟ್ ಆದರೂ ಕೂಡ ಅವ್ರು ಮುಂದೆ ಬರೋದಕ್ಕೆ ಇನ್ನೂ ಟೈಮ್ ತೊಗೋಬೋದು. ಈಗ ಸ್ಟಾರ್ಟಿಂಗ್ ಈಗ ಅವರ ಅಳಿಯ ಅಂತ ನಾವೇನು ಕರಿತೀವಿ ಅವ್ರು ಬರ್ತಾಯಿದ್ದಾರೆ, ಮನೋಜ್ ಅನ್ನೋರು. ಬಟ್ ತುಂಬ ಖುಷಿಯಾದ ವಿಚಾರನೆ, ಇಲ್ಲ ಅಂತಲ್ಲ. ಮುಂದೆ ನೋಡೋಣ, ಹಿಂದೆ ಎಲ್ಲ ಹೇಗೆಲ್ಲ ಅವರು ಕೂಡ ಕಷ್ಟದ ಹಾದಿಯನ್ನು ತುಳಿದು ಬರ್ತಾರೆ. ಈಗ ಇವರು ಕೂಡ ಯಾವ ರೀತಿ ಸಿನಿಮಾ ನಟನಾಗಿ, ಈಗ ನೋಡಿ ಅವ್ರ ತಂದೆ ಕಾಲದಲ್ಲಂತೂ ನೀವು ನೋಡಿರ್ಬೋದು, ಸಿನಿಮಾ ನಟನಾಗಿ ಅವ್ರ ತಂದೆನೂ ಕೂಡ ಎಷ್ಟೆಷ್ಟೆಲ್ಲ ಸಿನಿಮಾಗೆ ಕೊಡುಗೆಯನ್ನು ಕೊಟ್ಟಿದ್ದರು. ಅದರಲ್ಲೂ ಕೂಡ ಜಾಸ್ತಿ ವಿಲನ್ ಪಾತ್ರಗಳೇ ಅವ್ರು ಹೆಚ್ಚು. ಶ್ರೀನಿವಾಸ್ ತೂಗುದೀಪ ಅಂತ ನಾವೇನು ಕರಿತೀವಿ ಅವರಂತೂ ವಿಲನ್ ಪಾತ್ರಗಳೆಲ್ಲ ಜಾಸ್ತಿ ಕಾಣಿಸ್ಕೊಂಡಿದ್ದಂತು ನೀವು ನೋಡ್ತಾ ಇರ್ಬೋದು. ದರ್ಶನ್ ಅವರ ಒಂದು ಹಳೆ ಸಿನಿಮಾಗಳೆಲ್ಲ ನೀವು, ಅವರು ಕೂಡ ಒಬ್ಬ ಒಂದು ಸೀರಿಯಲ್ ನಟನಾಗಿ, ಧಾರಾವಾಹಿ ನಟನಾಗಿ ಬಂದು ನಂತರ ಒಬ್ಬ ದೊಡ್ಡ ನಟನಾಗಿ ಬೆಳಿಬೇಕು ಅಂತಂದರೆ ಅಷ್ಟು ಅಂಥ ಅವಕಾಶಗಳು ಎಲ್ರಿಗೂ ಸಿಗಲ್ಲ. ಎಲ್ಲರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕಾಗಲ್ಲ. ನೀವೆಷ್ಟೋ ಜನ ಅನ್ಕೋಬೋದು ದರ್ಶನ್ ಸರ್ ಈ ರೀತಿ ಕೊಲೆ ಮಾಡಿರ್ತಕ್ಕಂಥದ್ದು ಕೊಲೆಗಾರ ಅಂತ. ಆದರೆ ದರ್ಶನ್ ಸರ್ ಯಾಕೆ ಅಂತಂದರೆ ಹಿಂದೆ ಎಲ್ಲ ಅಷ್ಟು ಮಾಡಿರ್ತಕ್ಕಂಥ ಸಿನಿಮಾ ಇದೆಯಲ್ಲ, 50ರಿಂದ 60 ಸಿನಿಮಾಗಳು ಅವ್ರು ಮಾಡಿರ್ತಕ್ಕಂಥ ಸಾಧನೆ ತುಂಬ ಅಪಾರ, ದೊಡ್ಡತನ. ಎಷ್ಟೋ ಜನ ನೀವು ಕೇಳ್ಬೋದು, ಅವರು ಸಿನಿಮಾದಲ್ಲಿ ಮಾತ್ರ ಇಷ್ಟು ಮಾಡಿಬಿಟ್ರೆ ಅವರು ಬಡ ಹುಡುಗನ ಮೇಲೆ ಈ ರೀತಿ ನಡ್ಕೋಬೋದಲ್ಲ ಅಂತ. ಆದರೆ ಬಡ ಹುಡುಗನ ಮೇಲೆ ನಡೀತಕ್ಕಂಥದ್ದು ಮುಂದೆ ಕಾನೂನು ಹೇಳುತ್ತೆ ಏನಾಗುತ್ತೆ, ಏನು ನಡೀತಾ ಇದೆ ಕೋರ್ಟಲ್ಲಿ, ಈಗ ಕೇಸ್ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕಾನೂನು ಬಿಟ್ಟಿದ್ದು. ಯಾಕೆಂತಂದರೆ ಅದನ್ನು ಕೂಡ ನಾನು ಹೋಗ್ತಾ ಅಪ್ಡೇಟ್ ಮಾಡ್ತೀನಿ, ಏನಾಗುತ್ತೆ ಮುಂದೆ ದರ್ಶನ್ ಸರ್ ಕೇಸಲ್ಲಿ ಯಾರ್ಯಾರೆಲ್ಲ ಇನ್ವೆಲ್ ಆಗಿದ್ದಾರೆ, ಮತ್ತು ಇನ್ನು ಮುಂದೆ ಏನಾಗುತ್ತೆ ಆ ಕೇಸ್ ಅಂತಕ್ಕಂಥದ್ದು. ಮತ್ತು ಅದರ ಒಳಗಡೆ ಕೂಡ ಜೈಲಧಿಕಾರಿಗಳೇನಾದ್ರು ಕೈವಾಡ ಇದೆಯಾ, ಇಲ್ಲ ಏನಾದರೂ ಇವ್ರು ದರ್ಶನ್ ಸರ್ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಾ, ಬೇಲ್ ಸಿಗುತ್ತಾ ಸಿಗಲ್ವಾ, ಎಲ್ಲ ಕೂಡ ಪೂರ್ತಿ ಅಪ್ಡೇಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ಈಗ ಅವರ ಒಂದು ಗಾರ್ಡನ್ ಅನ್ನೋ ಸಿನಿಮಾ ಅವ್ರದ್ದು ಒಂದು ಕುಟುಂಬದಿಂದ, ಯಾಕೆಂತಂದರೆ ಈಗ ನೋಡಿ ರಾಜವಂಶದ ಕುಡಿ ಅಂತ ನಾವೇನು ಕರಿತೀವಿ, ಅಲ್ಲೂ ಕೂಡ ಅವ್ರ ಮೊಮ್ಮಕ್ಕಳು ಎಲ್ಲ ಬರ್ತಾ ಇದ್ದಾರಲ್ಲ, ಯುವರಾಜ್ ಕುಮಾರ್ ಆಗ್ಬೋದು, ಪಾರ್ವತಮ್ಮನವರ ಮೊಮ್ಮಕ್ಕಳು ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳು ಬರ್ತಾ ಇದ್ದಾರಲ್ಲ, ಅದೇ ರೀತಿ ದರ್ಶನ್ ಅವರ ಒಂದು ಫ್ಯಾಮಿಲಿ ಕೂಡ ಇದೇ ರೀತಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಬರಲಿ, ಖುಷಿ. ಸ್ಯಾಂಡಲ್ವುಡ್ಗಂತೂ ಹೊಸ ಕಲಾವಿದರು ಇದ್ದರೂ ಬರಲೇಬೇಕು. ಎಲ್ಲ ಒಂದು ಹಿಸ್ಟ್ರಿಯಲ್ಲಿ ನಾವು ತೆಗೆದು ನೋಡೋದಾದರೆ ಹೊಸ ಕಲಾವಿದರು ಇದ್ರೇ ನೆಕ್ಸ್ಟ್ ಮುಂದೆ ಸಿನಿಮಾ ಮಾಡೋದಕ್ಕೆ ಒಂದು ಹಂತ. ಅದು ಸಿನಿಮಾ ಮಾಡೋದಕ್ಕೆ ಹಳೆ ಕಲಾವಿದರು ಮಾತ್ರ ಇದ್ದರೆ ಸಾಲದು, ಹೊಸ ಕಲಾವಿದರು ಮತ್ತೆ ಬರ್ತಾ ಇರಬೇಕು, ಒಂದು ಸಿನಿಮಾವನ್ನು ಎತ್ತಿ ತೋರಿಸ್ಬೇಕು. ಇಲ್ಲಾಂದರೆ ಸಿನಿಮಾ ಇಂಡಸ್ಟ್ರಿ ಅಂತೂ ಎಷ್ಟೋ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದು ನೀವು ಅಂದ್ಕೊಂಡು ಎಷ್ಟು ಈಸಿ ಅಂತೂ ಅಲ್ಲ ಸಿನಿಮಾ ಇಂಡಸ್ಟ್ರಿ ಅಂತಂದರೆ. ನೋಡಿ, ಹಿಂದೆ ಎಲ್ಲ ದಿನಕರ್ ತೂಗುದೀಪ, ದರ್ಶನ್ ತೂಗುದೀಪ ಅವರ ಹೊಂದಾಣಿಕೆ ಹೇಗಿತ್ತು ಅದೇ ರೀತಿ ಒಂದು ಹೊಂದಾಣಿಕೆಯನ್ನು, ಅಣ್ಣ ತಮ್ಮಂದಿರ ಮದುವೆ ಏನಿದೆ ಒಂದು ಮಧುರ ಬಾಂಧವ್ಯ ಅಂತ, ಅದನ್ನು ಪಾಲಿಸ್ಕೊಂಡು ಬರಲೇಬೇಕು. ಅವರು ಪಾಲಿಸ್ಕೊಂಡು ಬರಲಿಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲೆಲ್ಲ ನೀವು ನೋಡ್ಬೋದು, ಸಿನಿಮಾ ಇಂಡಸ್ಟ್ರಿ ಅಷ್ಟು ಈಸಿ ಅಲ್ಲ. ನಾವು ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳಿತೀವಿ, ಎಷ್ಟೊಂದು ದೊಡ್ಡ ಹೆಸರನ್ನು ಮಾಡ್ತೀವಿ, ಏನಾದರೂ ಒಂದು ಪ್ರಶಸ್ತಿಯನ್ನು ಗಳಿಸ್ತೀವಿ ಅಂತಂದರೆ ಅದು ಅವ್ರು ಹಾಕಿರ್ತಕ್ಕಂಥ ಶ್ರಮ ಅಷ್ಟಿರುತ್ತೆ. ಅದೆಲ್ಲ ಹೋಗ್ತಾ ನಿಮಗೆ ಕೂಡ ಗೊತ್ತಾಗುತ್ತೆ. ಇವ್ರನ್ನ ನೆಕ್ಸ್ಟು ಸಿನಿಮಾದಲ್ಲಿ ಹೇಗೆಲ್ಲ ಪಾರ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.